ಹಾವೇರಿ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಗೆ ಅನಾರೋಗ್ಯ. ಆಸ್ಪತ್ರೆಯ ಹೆರಿಗೆಯ ಕೊಠಡಿಯಲ್ಲಿ ಸೊಳ್ಳೆಗಳ ಕಾಟ. ಆಸ್ಪತ್ರೆಯ ಹೆರಿಗೆಯ ಕೊಠಡಿಯಲ್ಲಿ ಸೊಳ್ಳೆಗಳ ಕಾಟ. ಶಿಗ್ಗಾವಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆ. ಆಸ್ಪತ್ರೆಯಲ್ಲಿ ಹಸುಗೂಸಿನ ರಕ್ತವನ್ನ ಹಿಂಡ್ತಾ ಇವೆ ಸೊಳ್ಳೆ. ಹಾಸ್ಪಿಟಲ್ ಸ್ವಚ್ಛತೆ ಕಡೆ ಗಮನ ಹರಿಸದ ಸಿಬ್ಬಂದಿ. ಇನ್ನು ರೋಗಿಗಳಿಗೆ ಗುಣಮಟ್ಟದ ಔಷಧಿ ಚಿಕಿತ್ಸೆ ಸಿಗ್ತಾ ಇಲ್ಲ. ಆಸ್ಪತ್ರೆ ಸಿಬ್ಬಂದಿ ಮೇಲೆ ಕ್ರಮಕ್ಕೆ ಜನರು ಒತ್ತಾಯವನ್ನ ಮಾಡಿದ್ದಾರೆ. ಇನ್ನು ಹಾವೇರಿ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಗೆ ಅನಾರೋಗ್ಯ. ಆಸ್ಪತ್ರೆಯ ಹೆರಿಗೆಯ ಕೊಠಡಿಯಲ್ಲಿ ಸೊಳ್ಳೆಗಳ ಕಾಟ ಶುರುವಾಗಿದೆ. ಶಿಗ್ಗಾವಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಅವ್ಯವಸ್ಥೆಯ ಆಗ್ರಹ. ಇನ್ನು ಹಾವೇರಿ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಗೆ ಅನಾರೋಗ್ಯ ಅಂಟಿಕೊಂಡಿರುವಂಥದ್ದು. ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳು ಪರದಾಡುವಂತಹ ಸ್ಥಿತಿಯಲ್ಲಿ ನಿರ್ಮಾಣವಾಗಿದೆ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ಸ್ವಚ್ಛತೆಯಿಂದ ಮರೆಮಾಚಿರುವಂಥದ್ದು. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ವೀರೇಶ್, ಇಲ್ಲಿ ಒಂದು ರೀತಿಯಾಗಿ ನೋಡ್ತಾ ಇರ್ಬೋದು, ರೋಗಿಗಳಿಗೆ ಗುಣಮಟ್ಟದ ಔಷಧಿ ಸಿಗ್ತಾ ಇಲ್ಲ. ಆಸ್ಪತ್ರೆಯ ಸಿಬ್ಬಂದಿ ಮೇಲೂ ಕೂಡ ಜನರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಕ್ರಮಕ್ಕೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಅಂಕಿತಾ, ಏನು ಅಂತಂದ್ರೆ ಇದು ಹೇಳಿಕೊಳ್ಳೋದಕ್ಕೆ ತಾಲೂಕು ಆಸ್ಪತ್ರೆ, ದೊಡ್ಡ ಆಸ್ಪತ್ರೆ. ಇಲ್ಲಿ ಹಲವಾರು ರೀತಿಯ ಎಲ್ಲಾ ಸೌಲಭ್ಯಗಳು ಇರಬೇಕು, ಜೊತೆಗೆ ಸ್ವಚ್ಛತೆ ಮಾತ್ರ ಪ್ರಮುಖವಾಗಿ ಇರಲೇಬೇಕು. ಆದ್ರೆ ಇಲ್ಲಿ ಇದ್ಯಾವುದು ಕೂಡ ಕಾಣ್ತಾ ಇಲ್ಲ. ಸಂಪೂರ್ಣ ಹಾಸ್ಪಿಟಲ್ ಅಸ್ವಚ್ಛತೆಯಿಂದ ಕೂಡಿದೆ. ಅಲ್ಲಿ ಹೆರಿಗೆ ವಾರ್ಡ್ ಆಗಿರ್ಬೋದು ಅಥವಾ ಏನು ಇತರೆ ವಾರ್ಡ್ಗಳಾಗಿರ್ಬೋದು, ಸ್ವಲ್ಪವೂ ಕೂಡ ಸ್ವಚ್ಛತೆ ಇಲ್ಲ. ಇನ್ನು ಏನು ಸರ್ಕಾರ ಸ್ಕರ್ಟನ್ ಅಂದ್ರೆ ಈಗ ಮಳೆಗಾಲದಲ್ಲಿ ಸೊಳ್ಳೆಗಳ ಕಾಟಕ್ಕೆ ಸ್ಕರ್ಟನ್ ಅಂತ ನೀಡಿರ್ತಾರೆ, ಅದು ಕೂಡ ಸರಿಯಾಗಿಲ್ಲ. ಅಂದ್ರೆ ಒಂದು ಬೆಡ್ಗೆ ಇದ್ರೆ ಇನ್ನೊಂದು ಬೆಡ್ಗೆ ಇಲ್ಲ. ಹಾಗಾಗಿ ಕಾಟಾಚಾರಕ್ಕೆ ಸ್ಕರ್ಟನ್ ಅನ್ನು ಹಾಕಿದ್ದಾರೆ. ಇದರಿಂದ ಮಕ್ಕಳಿಗೆ ಅಂದ್ರೆ ಚಿಕ್ಕ ಇದೀಗ ತಾನೇ ಹುಟ್ಟಿದಂತ ಹಸುಗೂಸಿಗೆ ಸೊಳ್ಳೆ ಕಾಟವು ಕೂಡ ಜಾಸ್ತಿ ಆಗ್ತಾ ಇದೆ. ಅಲ್ಲಿನ ಏನು ತಾಯಂದಿರು ಕೂಡ ಏನು ಪ್ರತಿನಿತ್ಯ ಯಾವ್ದಾದ್ರು ಒಂದು ನೋಟ್ ಬುಕ್ ಹಿಡಿದುಕೊಂಡೆ, ಯಾಕಂದ್ರೆ ಪ್ಯಾನ್ ಹಾಕಿದ್ರೆ ಮಕ್ಕಳಿಗೆ ಚಳಿ ಆಗುತ್ತೆ, ಶೀತ ಬರುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಪ್ಯಾನ್ ಹಾಕೋದಿಲ್ಲ. ಹಾಗಾಗಿ ಸೊಳ್ಳೆಗಳು ಪ್ಯಾನ್ ಇದ್ರೆ ಹೋಗುತ್ತೆ, ಆದ್ರೆ ಪ್ಯಾನ್ ಹಾಕದೇ ಇರೋ ಕಾರಣಕ್ಕೆ ಸೊಳ್ಳೆಗಳು ಕೂಡ ಹೆಚ್ಚಾಗ್ತಾ ಇದೆ. ಸ್ವಚ್ಛತೆ ಇದಕ್ಕೆ ಮುಖ್ಯ ಕಾರಣವೇ ಅಲ್ಲಿನ ಸ್ವಚ್ಛತೆ ಇಲ್ಲದೆ ಇರುವುದರಿಂದ ಅಲ್ಲಿ ಹಲವಾರು ತೊಂದರೆಗಳು ಕೂಡ ಉಂಟಾಗ್ತಾ ಇದೆ. ಜೊತೆಗೆ ಸರಿಯಾದ ಚಿಕಿತ್ಸೆಯೂ ಕೂಡ ಇನ್ನೊಂದು ಕಡೆ ಸಿಗ್ತಾ ಇಲ್ಲ. ಅಂದ್ರೆ ಯಾವುದೇ ರೀತಿಯಾದ ಫೆಸಿಲಿಟಿ ಇಲ್ಲ. ಈ ತರ ಒಂದು ಸಾಕಷ್ಟು ಒಂದು ತೊಂದರೆ ಕೂಡ ಅಲ್ಲಿ ಆಗ್ತಾ ಇದೆ. ಥ್ಯಾಂಕ್ ಯು ವೀರೇಶ್, ನಿಮ್ಮೆಲ್ಲ ಮಾಹಿತಿಗೆ.